ಸಂಸತ್ನಲ್ಲಿ ಇಂದು ಸಹ ವಿಪಕ್ಷಗಳಿಂದ ಧರಣಿ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿಯಲಿವೆ. ಕಾಂಗ್ರೆಸ್ ಧರಣಿ ಬೆನ್ನಲ್ಲೇ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಸಂಸತ್ನಲ್ಲಿ ಇಂದು ಸಹ ವಿಪಕ್ಷಗಳಿಂದ ಧರಣಿ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿಯಲಿವೆ. ಕಾಂಗ್ರೆಸ್ ಧರಣಿ ಬೆನ್ನಲ್ಲೇ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ. ಕಲಾಪ ಮುಗಿಯುವವರೆಗೆ ಸಂಸದರು ಸದನದಲ್ಲೇ ಇರಲೇಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ತನ್ನ ಎಲ್ಲ ಸಂಸದರಿಗೆ ಸೂಚನೆಯನ್ನು ನೀಡಿದೆ ಬಿಜೆಪಿ. ಸದನ ಸ್ಟಾರ್ಟ್ ಆದಾಗಿನಿಂದ ಎಂಡ್ ಆಗೋವರೆಗೂ ಸಂಸದರು ಎಲ್ಲೂ ಹೋಗೋ ಹಾಗಿಲ್ಲ, ಸಂಸತ್ನಲ್ಲೇ ಉಳಿಬೇಕು. ಯಾಕಂತಂದ್ರೆ ಇವತ್ತು ಕೂಡ ವಿಪಕ್ಷಗಳು ಧರಣಿಯನ್ನ ಮಾಡೋ ಸಾಧ್ಯತೆ ಇದೆ. ನಿನ್ನೆ ಕೂಡ ಧರಣಿಯನ್ನ ಮಾಡಿದ್ರು. ಸದನದ ಹೊರಗೂ ಕೂಡ, ಸಂಸತ್ ಭವನದ ಹೊರಗೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಒಂದ್ ಕಡೆ NDA ಮೈತ್ರಿಕೂಟ, ಇನ್ನೊಂದು ಕಡೆ ಇಂಡಿ ಮೈತ್ರಿಕೂಟ ಒಬ್ಬರಿಗೊಬ್ಬರು ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ಏನಿದೆ, ಇದೊಂಥರ ಪೊಲಿಟಿಕಲ್ ಆ್ಯಂಗಲ್ಗಳನ್ನು ತೆಗೆದುಕೊಳ್ತಾ ಇದೆ. ದೇಶವ್ಯಾಪಿ ರಾಜ್ಯವ್ಯಾಪಿ ಈ ಕಿಚ್ಚು ಹೊತ್ತಿ ಉರಿತಾ ಇದೆ. ಇಲ್ಲಿ ರಾಜ್ಯದಲ್ಲಂತೂ ಕಾಂಗ್ರೆಸ್ ಕಚೇರಿ ಮೇಲೆ ಬಿಜೆಪಿ ಕಚೇರಿ ಮೇಲೆ ಕಾಂಗ್ರೆಸ್ ಮುತ್ತಿಗೆ ಸಮರವನ್ನು ಮಾಡ್ಕೊಂಡು ಬಿಟ್ಟಿವೆ. ಸೊ ಇವತ್ತು ಕೂಡ ವಿಪಕ್ಷಗಳಿಂದ ಧರಣಿ ಸಾಧ್ಯತೆ ಇದೆ ಸಂಸತ್ನಲ್ಲಿ. ಏನು ಜುಲೈ 20ರಿಂದನೂ ಸ್ಟಾರ್ಟ್ ಆಗಿದೆ ಮುಂಗಾರು ಅಧಿವೇಶನ. ಅವತ್ತಿನಿಂದಲೂ ಕೂಡ ಸರಿಯಾಗಿ ಯಾವುದೇ ಒಂದು ವಿಚಾರ ಪ್ರಸ್ತಾಪನೆ ಆಗಿಲ್ಲ, ಯಾವುದೇ ಡಿಸ್ಕಷನ್ ಆಗಿಲ್ಲ. ಇದೇ ಒಂದು ಪ್ರತಿಭಟನೆ, ಒಬ್ಬರ ಮೇಲೆ ಒಬ್ಬರು ಪ್ರತಿಭಟನೆ ಮಾಡೋದು, ಧರಣಿ ಮಾಡೋದು, ಇದೇ ಆಗಿ ಹೋಗ್ಬಿಟ್ಟಿದೆ. ಸೊ ಇವತ್ತು ಕೂಡ ಸಂಸತ್ನಲ್ಲಿ ವಿಪಕ್ಷಗಳು ಧರಣಿಯನ್ನು ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಬಿಜೆಪಿ ಇವತ್ತು ಅಲರ್ಟ್ ಆಗಿದೆ. ಇವತ್ತು ಸಂಪುಟ ಸಭೆಯನ್ನು ಕರೆಯೋ ಸಾಧ್ಯತೆ ಕೂಡ ಇದೆ. ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆಯ ಲೀಕ್ ಏನಿದೆ, ಈ ಒಂದು ಪ್ರಕರಣಕ್ಕೆ ಇವತ್ತು ಅಂತಿಮವಾಗಿ ನರೇಂದ್ರ ಮೋದಿಯವರು ಒಂದು ಡಿಸಿಷನ್ನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೂಚನೆಯನ್ನು ಮಾಡಿದರು, ತ್ವರಿತಗತಿಯಾಗಿ ಈ ಪ್ರಕರಣವನ್ನು ವಿಚಾರಣೆಯನ್ನು ಮಾಡಿ ಕಠಿಣ ಶಿಕ್ಷೆಯನ್ನು ವಿಧಿಸೋದಕ್ಕೆ. ಸೊ ಇದೀಗ ಬಿಜೆಪಿ ಏನಿದೆ, ಅವರ ಸಂಸದರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಸಂಸತ್ತು ನಡೆಯುತ್ತೆ, ಅಲ್ಲಿಯವರೆಗೂ ಕೂಡ ಇರಬೇಕು, ಸದನದಲ್ಲೇ ಇರಬೇಕು ಅಂತ ಸೂಚನೆಯನ್ನು ನೀಡಿದೆ.